ಏನಿವತ್ತು ನನ್ನ ಮಗನಿಗೆ ಅಮ್ಮನ ನೋಡಬೇಕು ಅನ್ನಿಸ್ಬಿಡ್ತಾ? ಅದಕ್ಕೆ ಇಲ್ಲಿ ಬರಕ್ಕೆ ಹೇಳ್ದ್ಯಾ? ನೋಡಬೇಕು ಅನ್ನಿಸ್ತು. ಹಾಗೆ ನಿನ್ನಿಂದ ಒಂದು ಸಹಾಯ ಆಗಬೇಕಾಗಿತ್ತು. ಸಹಾಯನಾ? ಏನು? ಓ, ದುಡ್ಡು ಬೇಕಿತ್ತಾ? ಸರಿ ಬಿಡು, ನಿಮ್ಮ ಅಪ್ಪಂಗೆ ಹೇಳಿ ಟ್ರಾನ್ಸ್ಫರ್ ಮಾಡಿಸ್ತೀನಿ, ಓಕೆನಾ? ಅದೆಲ್ಲ ಏನು ಬೇಡ ಅಮ್ಮ. ಅಪ್ಪನ ಕಾಂಟ್ಯಾಕ್ಟ್ಸಲ್ಲಿ ಯಾವ್ದಾದ್ರು ಲಾಯರ್ ನಂಬರ್ ಇದ್ದರೆ ಬೇಕಾಗಿತ್ತು. ಲಾಯರಾ? ಯಾಕೋ ಸಚ್ಚು, ಏನಾದರೂ ತೊಂದರೆ ಆಯ್ತಾ? ತೊಂದರೆ ಎಲ್ಲ ಏನಿಲ್ಲಮ್ಮ, ನಂಬರ್ ಬೇಕಿತ್ತಷ್ಟೆ. ನೋಡು, ನಿಜ ಹೇಳು, ಆ ಥರ ಏನಾದರೂ ಇದ್ದರೆ ನಾನೇ ನಿಮ್ಮ ಅಪ್ಪನ ಹತ್ರ ಮಾತಾಡ್ತೀನೋ? ಅಮ್ಮ, ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡ. ಲಾಯರ್ ಬೇಕಾಗಿರೋದು ನನಗಲ್ಲ, ನನ್ನ ಫ್ರೆಂಡ್ ಒಬ್ಬರು ಪ್ರಾಬ್ಲಮಲ್ಲಿದ್ದಾರೆ, ಅವ್ರಿಗೆ ಬೇಕಾಗಿತ್ತು. ಮನೇಲಿ ಎಲ್ಲರೂ ಪರದಾಟ ನೋಡೋಕ್ಕಾಗ್ತಿಲ್ಲ. ನಾವೇ ಯಾವುದಾದ್ರೂ ಲಾಯರ್ನ ಹುಡುಕ್ಬೇಕು. ಲಾಯರ್ಗಳು ಗೊತ್ತಿರೋಷ್ಟು ದೊಡ್ಡ ವ್ಯಕ್ತಿಗಳನ್ನಲ್ಲ ನಾವು, ಆದರೆ ನಮ್ಮ ಕೈಲಾದ ಪ್ರಯತ್ನ ಮಾಡೋಣ ಬಾ. ಏಯ್, ಒಂದು ನಿಮಿಷ ಗಾಡಿ ನಿಲ್ಲಿಸು. ಅಲ್ಲಿ ನೋಡು, ಅದು ನಮ್ಮ ಸಚಿನ್ ಬೈಕ್ ಅಲ್ವಾ? ಇದು ನಮ್ಮ ಸಚಿನ್ ಬೈಕ್ ಅಲ್ವಾ? ಹೌದು ಕಣವಿ, ಇದು ಅವನದೇ ಗಾಡಿ. ಇಲ್ಲೇ ಎಲ್ಲೋ ಅವನೇ ಅನಿಸ್ತೈತೆ. ಫ್ರೆಂಡ್ ಅಂದರೆ ಯಾರು? ಏನು ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದಾರೆ? ಅಮ್ಮ, ಅದೆಲ್ಲ ಇವಾಗ ಡೀಟೇಲ್ ಆಗಿ ಹೇಳೋಕ್ಕಾಗಲ್ಲ. ಈಗೇನು ನೀನು ನಂಗೆ ಹೆಲ್ಪ್ ಮಾಡ್ತೀಯಾ ಇಲ್ವಾ? ಅಲ್ಲೇ ಕುಂತವನಲ್ಲ. ಬಾ ಹೋಗೋಣ. ಅಮ್ಮ ಸರಿ, ನೀವು ಹೊರಡಿ, ನಾನು ನಿಮಗೆ ಕಾಲ್ ಮಾಡ್ತೀನಿ. ಕೋಪ ಮಾಡ್ಕೋಬೇಡ ಮಗನೇ. ಅಮ್ಮ, ಕೋಪ ಗೀಪ ಎಲ್ಲ ಏನೂ ಇಲ್ಲ, ನೀನು ಮೊದಲು ಹೊರಡು. ಹೆಂಗೋ ಬಿಡ್ರಪ್ಪ, ಸಿರಿ ಬಂದಲ್ಲ ಅಟೇ ಸಾಕು. ಹೆಂಗೋ ಗುಡಿಗೆ ಹೋಗಿ ಅವ್ನ ಸಿಟ್ಟು ದ್ವೇಷ ಎಲ್ಲ ಅಲ್ಲೇ ಬಿಟ್ಟು ಬಂದಲ್ಲ, ಅದೇ ನಂಗೆ ಸಮಾಧಾನ. ಅವ್ವ, ಅಣ್ಣ ಗುಡಿಗೆ ಹೋಗಿ ಬಂದವನೆಂದರೆ ಸೇಡ್ ಬಿಟ್ಟವನೇ ಅಂತ ಅರ್ಥ ಅಲ್ಲ. ಹುಲಿ ಸುಮ್ಕೆ ಇದೆ ಅಂದರೆ ಸಮಯಕ್ಕೆ ಹೊಂಚಾಗ್ತಾ ಇದೆ ಅಂತ ಅರ್ಥ. ಹ್ಞೂನವ, ಸಮಯ ಬಂದಾಗ ನರಿಗಳನ್ನ ಬೇಟೆ ಆಡೋದಂತೂ ಪಕ್ಕ. ಸರಿ ಪುಟ್ಟಕ್ಕ, ನಾವಿನ್ನು ಬರ್ತೀವಿ. ಗೋಪಾಲಣ್ಣ, ನಾವು ಬಂದಿದ್ದು ಅಣ್ಣ ಬಂದವ್ರೆ ಅಂತ ಹೇಳೋಗೋಕೆ. ಲೆಗುಳಿ ಹೋಗೋಣ ನಡಿ. ತಡ್ರಪ್ಪ, ಈಗ ಸಿರಿ ಎಲ್ಲ ಅವನೇ. ಅವ್ವ, ಅಣ್ಣ ಸಿಂಗಲ್ ಸಿಂಹ ಇದ್ದಂಗೆ, ಅದು ಕಾಡಲ್ಲಿ ಎಲ್ಲಿ ಬೇಕಾದ್ರೂ ಇರ್ತೈತೆ. ಅದಕ್ಕೆ ಇಷ್ಟ ಆದಾಗಲೇ ಎಲ್ರ ಕಣ್ಣಿಗೆ ಕಾಣಿಸ್ಕೊಳ್ಳೋದು. ಬರ್ಲವ್ವ, ಲೆಗುಳಿ ಬರ್ಲ, ಹೋಗುವ. ಬರ್ತೀನವ. ಸಿರಿ ಏನೋ ಬಂದಾಯಿತು. ನಾನು ಅವನ ಮಾತಾಡಿ ಸ್ನೇಹನ ಜೈಲಿಂದ ಬಿಡಿಸ್ಕೊಂಬರೋಕ್ಕೆ ವ್ಯವಸ್ಥೆ ಮಾಡುಮ್ಮ. ಹಾಂ, ನಿಮ್ಮ ಕೈ ಮುಗಿದು ಕೇಳ್ಕತ್ತೀನಿ, ಇದು ಒಂದು ಸಹಾಯ ಮಾಡಿ. ಈಗ ಹಂಗಾದರಪ್ಪ ಸಹಾಯವರೆಗೂ ನಿಮಗೆ ಋಣಿಯಾಗಿರ್ತಾನೆ. ಯೋನಪ್ಪ ಇದು ನೀನು, ಹಾಂ, ನೀನು ನಮ್ಮಲ್ಲಿ ಒಬ್ಬನು ಅಲ್ವೇ? ಋಣದ ಮಾತು ಯಾಕೆ? ನಾನು ಅವನ ಮಾತಾಡ್ತೀನಿ ಬಿಡು. ಏನು ಡ್ಯಾಡಿ, ಈ ಚಳಿ ಇಷ್ಟು ಬೆಳಬೆಳಗ್ಗೆ ಕರ್ಸಿದ್ಯಲ್ಲ, ಏನು ವಿಷಯ? ಲೇ ಪುರ್ಸಿ, ಅದಿರಲಿ,
ನಾನು ಬೆಂಗಳೂರಿಂದ ಬಂದು ಬಸ್ ಇಳಿತದಾಗೇ ಫೋನ್ ಮಾಡಿ ಕರ್ಸ್ಕೊಂಡವ್ರೆ. ಏಯ್ ಬಾಬು ಅದೇನು ಇಸ್ಯ ಅಂತ ಹೇಳು. ಆಯ್ತೆ ಕಣ್ರಲ್ಲ, ಅದಕ್ಕೆ ಕರ್ತಿದ್ದು. ಅದೇನು ಅಂತ ಆ ಊರಿಗೆ ಕಕ್ಕು, ಅದು ಬಿಟ್ಟು ಮನ್ಸಿನಾಗೆ ಮೀನಮೇಶ ಎಣಿಸಿದ್ಯಲ್ಲ. ಅದನ್ನ ಹೆಂಗೆ ಹೇಳೋದು ಅಂತ ಗೊತ್ತಾಯ್ತಿಲ್ಲ. ಸರಿ ಬಿಡು, ನೀನೇನು ಹೇಳ್ಬೇಡ. ಲೇ ಪುರ್ಸಿ ಬರಲ್ಲ ಹೊರಡುಮ. ಏಯ್ ನಿಂತ್ಕೊಳ್ರಲ್ಲ, ಅದು ಒತ್ತಾರೆ ಬೀಳೋ ಕನಸು ದಿಟ ಆಯ್ತದೆ ಅಂತ ಹೇಳ್ತಾರೆ. ಇವತ್ತು ಒತ್ತಾರೆ ಒಂದು ಕನ್ಸು ಕಂಡೆ. ಕನ್ಸ? ಏನು ಕನಸು ಡ್ಯಾಡಿ? ಬಾಬು ಕನ್ಸ್ನಾಗ ಏನಾದರೂ ನೀನು ಹೊಗೆಗೆ ಹಾಕ್ಸ್ಕೊಂಡೆ ಹೆಂಗೆ? ಇದು ಬಿಡ್ತು ಅನ್ನೋ ಮಾವ. ಏ ಸುಮ್ಕೆ ತಮಾಷೆ ಮಾಡ್ಬೇಕಲ್ಲ. ಏ ಬಾಬು ಅದೇನು ಕನ್ಸು ಅಂತ ಹೇಳು. ಹೊಗೆ ಹಾಕೊಂಡಿದ್ದು ದಿಟನೆಯ, ಆದರೆ ನಾನೆಲ್ಲ ಕಂಡ್ರಲ್ಲ, ನಿಮ್ಮ ಅಕ್ಕ ನಿಮ್ಮವ್ವ ರಾಜಿ ಕಣ. ಏನು ಹೇಳ್ತಿದ್ದೆ ಡ್ಯಾಡಿ? ಹೋಗ್ಕೊಂಡ್ರಲ್ಲ, ಒತ್ತಾರೆ ರಾಜಿ ಗೊಟಕನ್ನೋ ಹಂಗೆ ಕನ್ಸ್ಕೊಂಡೆ. ಅವಳು ಬೇರೆ ಹೋಗಿ ಸಾನೇ ದಿನ ಆಗೈತೆ, ಇನ್ನೂ ವಾಪಸ್ ಬಂದಿಲ್ಲ. ಹೋಗೋವಾಗ ಸಾಪ ಬೇರೆ ಹಾಕ್ಬಿಟ್ಟೋದ್ಲು. ಈಗ ಪುಟ್ಟಮ್ಮಿ ಮನೆಯಾಗೆ ಏನೇನೋ ನಡೀತಾ ಐತೆ. ತಾನನ್ನ ಬದುಕು ಹಿಂಗಾಗೋಯ್ತು. ಸ್ನೇಹ ನಮ್ಮನ್ನೆಲ್ಲ ಬಿಟ್ಟು ದೂರ ಹೊಂಟೋದ್ಲು. ಮುಂದೆ ಇನ್ನು ಏನೇನು ಅನಾಹುತ ನಡೀತೈತೋ ಅನ್ನೋ ಭಯ, ಜೊತೆಗೆ ಈ ಕನಸು. ಅದಕ್ಕೆ ಒಂದು ತೀರ್ಮಾನ ಮಾಡಿವ್ನಿ ಕಣ್ರಲ್ಲ. ಏನು? ರಾಜಿ ಹೆಸರಿನಾಗೆ ಪಿಂಡ ಬಿಟ್ಬಿಡಮ್ಮ ಅಂತ.